ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಹೋಗಿದ್ದೆ ರೀ. ಸೊ ಅದ್ರದ್ದು ಇವತ್ತಿನ ಪೂರ್ತಿ ಲಾಗ್ ಅದೇ ಆಗಿರ್ತತಿ, ಬೇರೆ ಏನಿಲ್ಲ. ನಾನು ಮತ್ತು ನಮ್ಮ ಮನೆಯವರು ಬೈಕ್ ಒಳಗೆ ಹೋಗಿದ್ವಿ. ನಮ್ಮೂರಿಂದ ಸ್ವಲ್ಪ ದೂರನ ಆಕತಿ, ಒಂದು ಮೂರು ತಾಸು ಜರ್ನಿ ಆಕತ್ತೇನಪ್ಪ ಕರೆಕ್ಟಾಗಿ ಹೋದ್ವಿ ಅಂತಂದ್ರೆ. ಸೊ ನಾವಿಬ್ಬರು ಖುಷಿಯಾಗಿ ಹೋಗಿದ್ವಿ. ಯಾಕಂತಂದ್ರೆ ಫಸ್ಟ್ ಟೈಮ್ ನಾವು ನಮ್ಮ ಮದುವೆಯಾಗಿ ಇಷ್ಟು ದಿನದೊಳಗೆ ಫಸ್ಟ್ ಟೈಮ್ ತೇರಿಗೆ ಮತ್ತು ಇದು ಶಿಕ್ರಿಗೆ ಎಣ್ಣೆ ಎರೆದಂತ ಹೇಳ್ತಾರೆ ರೀ. ನಾವು ಹೋಗಿದ್ವಲ್ಲ, ಅದಕ್ಕಿಂತ ಹಿಂದಿನ ದಿವ್ಸನ ತೇರಾಗ್ಬಿಟ್ಟಿತ್ತು. ಜನ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಸೈಕಾಗ್ಬಿಡ್ತು. ಎಷ್ಟು ಜನ ಬಂದಿದ್ರು ಅಂದ್ರೆ, ನಾನು ಫಸ್ಟ್ ಟೈಮು ಯಾರಾದರೂ ಇಷ್ಟು ಒಂದು ಜಾತ್ರೆ ಒಳಗೆ ಜನ ಅದಾರ ಅಂತ ನೋಡಿದ್ದು ಇದೇ ಫಸ್ಟ್ ಟೈಮು. ಇಲ್ಲೈತಲ್ರಿ ಅದು ಎಣ್ಣೆ ಕೊಡ ರೀ. ಅಂತಂದ್ರೆ ಅದ್ರೊಳಗೆ ಜರ್ಮನಿಯಿಂದ ಎಣ್ಣೆ ಬರ್ತದಂತ. ಪ್ರತಿಯೊಂದು ಕತೆ ಕೇಳ್ಬೇಕಂದ್ರೆ ಫುಲ್ ಖುಷಿ ಅನಿಸ್ತಿತ್ತು ನನಗೆ. ಕೇಳ್ತಾ ಇದ್ದೆ ನಾನು, ನಮ್ಮ ಮನೆಯವ್ರು ಹೇಳತ್ತಿದ್ರು. ಯಾಕಂತಂದ್ರೆ ನಾವು ಹೋಗಿರ್ತಿದ್ವಿ ರೀ. ಹೆಂಗೆ ಹೋಗ್ತಿದ್ವಿ ಅಂದ್ರೆ, ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬೆಳಗ್ಗೆನ ಬಂದುಬಿಡ್ತಿದ್ವಿ ರಿಟರ್ನು. ಇಷ್ಟೆಲ್ಲ ನಾವು ನೋಡೇ ಇರಲಿಲ್ಲ ಸಾಯಂಕಾಲ ಹೆಂಗಿರ್ತತಿ ಮತ್ತು ಈ ಥರ ಒಂದು ತೇರೊಳಗೆ ಹಿಂಗಿರ್ತತಿ ಅಂತ ಹೇಳಿ. ತೇರು ನಿನ್ನೆ ಆಗಿತ್ತಲ್ಲ, ಇವತ್ತು ಶಿಕ್ರಿಗೆ ಎಣ್ಣೆ ಎರೆದು ಅಂತಾರೆ. ಇದು ಫೇಮಸ್ ಇಲ್ಲಿ. ಇದನ್ನ ನೋಡೋಕ್ಕಂತ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ರೀ. ಜನ ಆಮೇಲೆ ತೋರಿಸ್ತಾ ನಿಮ್ಗೆ ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ನೋಡಿರಿ, ಕೊಡ ಪೂಜೆ ಮಾಡಿ ಇಲ್ಲಿ ಕ್ಲ್ಯಾಪ್ಸ್ ಹಾಕ್ತಾರೆ ಎಲ್ಲರೂ. ಅದು ಯಾಕೆ ಹಾಕಿದ್ರಂತ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮು ನಾನು ಬೇಗ ಬಂದು ಏನೇನು ಅಂತ ಹೇಳಿ ಇನ್ನೂ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇದು ಹಳೆ ಕಾಲದ ದೇವಸ್ಥಾನ ರೀ. ಇದಕ್ಕೆ ಸಿಕ್ಕಾಪಟ್ಟೆ ಆದಂಥ ಐತಿಹಾಸಿಕ ಕತೆಗಳದವು. ನನಗೆ ಗೊತ್ತಾಯ್ತು ಅಂದ್ರೆ ನಿಮಗೂ ಯಾವಾಗಾರ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಾನಂತ. ಬಟ್ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ನನಗಿಷ್ಟ ಗೊತ್ತಿರೋದು ಇದನ್ನ ಯಾವ ರಾಜರು ಆಳಿದ್ರು, ಇದು ಯಾವ ರಾಜರಿಗೆ ಸಂಬಂಧಪಟ್ಟಿರೋದು ನನಗೊಂದು ಗೊತ್ತಿಲ್ಲ. ಗೊತ್ತಾದ್ರೆ ನಿಮಗೂ ತಿಳಿಸ್ಕೊಡ್ತೀನಿ. ನೋಡ್ರಿ, ಜನ ಮ್ಯಾಲೆಲ್ಲ ಹತ್ತಿ ನಿಂತ್ಕೊಂಡು ನೋಡ್ತಾರ. ನಾವು ಹೋದಾಗ ಟೈಮ್ ಬಂದು 4:30 ರೀ. ಶಿಖರಕ್ಕೆ ಎಣ್ಣೆ ಎರೆಯೋದಂದ್ರೆ 5:30 6 ಗಂಟೆಗೆ ಸ್ಟಾರ್ಟ್ ಆಕತ್ತೆ ಅಂತ. ಬಟ್ ಜನ ಮಿಸ್ ಆಗಬಾರ್ದು ಅಂತ ಹೇಳಿ ಅಷ್ಟು ಬೇಗನೆ ಹೋಗಿ ಮೇಲೆ ಹತ್ತಿ ನಿಂತ್ಕೊಂಡಿದ್ರು. ಅಷ್ಟು ಉರಿಯೋ ಬಿಸಿಲಾಗೂ 4:30 ಆದರೂ ಬಿಸಿಲು ಒಂಚೂರು ಕಮ್ಮಿ ಆಗಿರಲಿಲ್ಲ ರೀ. ಆಮೇಲೆ ನಾವು ಇನ್ನೂ ಲೇಟ್ ಅಲ್ಲ ಎಣ್ಣೆ ಎರೆಯೋದು ಅಂತ ಹೇಳಿಬಿಟ್ಟು ಮೊದಲು ಹಣ್ಕಾಯಿ ಮಾಡ್ಸೋಣ, ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಂಟೋ ನೋಡ್ರಿ. ಇದು ಉಜ್ಜಯಿನಿಯ ಮರಳು ಸಿದ್ದೇಶ್ವರ. ಪೊಲೀಸರು ಅಷ್ಟೇ ಸಿಕ್ಕಾಪಟ್ಟೆ ಇದ್ರಿ. ನನಗೆ ಈ ಕಟ್ಟಡಗಳನ್ನೆಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳ್ತು. ಮತ್ತು ಇಲ್ಲೊಂದು ಸಹಸ್ರದಳದ್ದು ಒಂದು ಕಮಲ್ದು ಐತ್ರಿ, ಅದನ್ನು ತೋರಿಸ್ಬೇಕು ಅಂದ್ಕೊಂಡೆ. ಬಟ್ ಪೊಲೀಸರು ಅಲ್ಲೇ ಇದ್ರು. ನಂಗಂತೂ ಭಯ ಆಗಕತ್ತಿತ್ತು. ಏನಾರ ಸ್ವಲ್ಪ ಜನದಾಗ ನೀವು ವಿಡಿಯೋ ಮಾಡ್ಕೋಬೇಡ್ರಿ ಅಂತ ಹೇಳಿಬಿಟ್ರೆ ನಂಗಂತೂ ಒಂಥರ ಬಿಡ್ತತಿ. ಹಾಗಾಗಿ ಆದರೆ ನಮ್ಮ ಮನೆಯವರು ವಿಡಿಯೋ ಆನ ಇಟ್ಕೊಂಡಿದ್ರು. ಸುಮ್ಮನೆ ಇಟ್ಕೊಂಡು ಹೋಗು ನೋಡೋಣ ಏನಾಕತಿ, ಏನಾಗಂಗಿಲ್ಲ ಅಂತಂದ್ರೆ ಹಂಗಂದು ಧೈರ್ಯ ಮಾಡಿ ನಾನು ಮೊಬೈಲ್ ಇಟ್ಕೊಂಡಿದ್ದೆ. ಅವ್ರ ಕೈಯಾಗ ಕೊಡೋಣ ಅಂದ್ರೆ ಅವರು ಒಂಥರ ಹೆಂಗಂದ್ರಿ, ಬಿಡು ಅಂದರೂ ಬಿಡೋಂಗಿಲ್ಲ, ವಿಡಿಯೋ ಮಾಡ್ಕೊಂಬಿಡ್ತಾರೆ ಅವ್ರು ಬೈದ್ರೂ. ಅದಕ್ಕೆ ಬೇಡ ಸುಮ್ಮನೆ ಅಂತ ಹೇಳಿ ನಾನು ಹಿಡ್ಕೊಂಡಿದ್ದೆ ನೋಡ್ರಿ. ಒಳಗೊಂಡು ಡೆಕೋರೇಷನ್ ಮಸ್ತ್ ಮಾಡಿದ್ರಿ. ಬಟ್ ಯಾವುದನ್ನು ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಕೆಲವೊಂದು ಕಡೆ ಎಲ್ಲ ಹಂಗೆ ಅಲ್ರಿ. ಹಾಗಾಗಿ ಆದರೆ ಸ್ವಲ್ಪ ನಾನು ನಿಮ್ಗೆ ಇಲ್ಲಿ ದೇವ್ರ ದರ್ಶನ ಮಾಡಿಸ್ತೇನೆ ನೋಡ್ರಿ. ಸ್ವಲ್ಪ ಆಗುತ್ತೆ ದರ್ಶನ. ಬಟ್ ಅಷ್ಟೊತ್ತಿಗೆ ಅಲ್ಲಿರ್ತಾರಲ್ಲ ಸ್ವಾಮಿಯರು ನನ್ನ ಫೋನಿಗೆ ಕೈ ಅಡ್ಡ ಹಿಡಿದ್ಬಿಟ್ರು. ಇಲ್ಲ ಅಂದಿದ್ರೆ ಪೂರ್ತಿ ದೇವ್ರನ್ನ ನಾನು ನಿಮ್ಗೆ ತೋರಿಸ್ತಿದ್ದೆ. ನಾವು ಮನೆಯಿಂದ ಬಿಡಬೇಕಾದ್ರೆ 1 ಗಂಟೆ ಆಗಿತ್ತು ರೀ. 1 ಗಂಟೆಗೆ ಹೋಗಿ ನಾವು 4 ಗಂಟೆ 3 ಗಂಟೆ ಹಿಂಗೆ ಅಲ್ಲೊಂದು ಪ್ಲೇಸ್ ಐತ್ರಿ. ಸ್ವಲ್ಪ ಉಜ್ನಿಗೆ ಇನ್ನೊಂದು 10 ನೋಡಿರಿ ದೇವ್ರು ಒಂದು 10 ಕಿಲೋಮೀಟ್ರ್ ಐತೇನಪ್ಪ. ಅಷ್ಟು ಇದ್ದಾಗನ ನಾವು ಅಲ್ಲೇ ನಾನು ಸ್ವಲ್ಪ ಮೊಸರನ್ನ ಮಾಡ್ಕೊಂಡಿದ್ರಿ, ದ್ರಾಕ್ಷಿ ದಾಳಂಬೆ ಹಾಕಿ ಅದನ್ನು ಊಟ ಮಾಡಿಕೊಂಡು ಆಮೇಲೆ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇದು ಅಂಕಣ ಬಸವಣ್ಣ ಅಂತ ಹೇಳಿ, ಅದು ಭಾಳ ಚಂದ ಐತ್ರಿ ನೋಡೋಕೆ. ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಕಟ್ಟಿ ಮೇಲೆ ಕೂತ್ಕೊಂಡಿದ್ದೀವಿ ರೀ. ಇಲ್ಲಿ ಎಣ್ಣೆ ಡಬ್ಬಿ ಕಾಣಿಸ್ತಾವಲ್ರಿ ನಿಮ್ಗೆ, ಸಾಲ್ಕು ಅದನ್ನು ಮೆರವಣಿಗೆ ಮಾಡ್ಕೊಂಬಂದು ಆಮೇಲೆ ಒಂದು 5 ರೌಂಡ್ ಹೊಡೆದ್ಮೇಲೆ ಆಮೇಲೆ ಅದನ್ನು ಶಿಖರಕ್ಕೆ ಎಣ್ಣೆ ಹಾಕಿ ಅದನ್ನು ಮುಗಿಸ್ತಾರ್ರಿ. ಇದನ್ನ ನೋಡೋಕೆ ಡ್ರೋನ್ಗಳೆಲ್ಲ ಬಿಟ್ಟಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು ರೀ. ನಾವು ಫಸ್ಟ್ ಟೈಮ್ ಹೋಗಿದ್ದು, ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನೆಲ್ಲ. ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಯಾವ ಜಾತ್ರೆ ಒಳಗೂ ನಾನು ಇಷ್ಟು ಜನನ ನಾನು ನೋಡೇ ಇಲ್ಲ. ಹೇಳ್ಬೇಕಂತಂದ್ರೆ ನಾನು ಇಂಥ ದೊಡ್ಡ ಜಾತ್ರೆಗೆ ಯಾವತ್ತೂ ಹೋಗೇ ಇಲ್ಲ. ಇದು ಫಸ್ಟ್ ಟೈಮು. ಇದು 5 ರೌಂಡ್ ಹೊಡಿತಾರೆ ರೀ. ಇದಕ್ಕೆಲ್ಲ ಮಾಲಿ ಹಾಕಿರ್ತಾರೆ ಎಣ್ಣೆ ಡಬ್ಬಿಗೆ. ಇದೇನೋ ಜರ್ಮನಿಂದ ಬಂದಿರ್ತದಂತ್ರಿ ಎಣ್ಣೆ ಡಬ್ಬಿ. ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಒಟ್ಟು ಜರ್ಮನಿಂದ ಬಂದಿತ್ತು ಅಂತಂದು ಹೇಳಿದರು. ನಾವು ಇದನ್ನು ನೋಡ್ಕೊಂತ ಹಂಗೆ ಕೂತ್ಕೊಂಡಿದ್ದು ರೀ. ಅದಕ್ಕಿಂತ ಮುಂಚೆನ ಹೋಗಿ ತೇರಿಗೆ ಹೋಗಿ ಕೈ ಮುಗಿದು ತೇರ ಹತ್ರ ಎಲ್ಲ ಹಣ್ಕಾಯಿ ಮಾಡಿಸ್ಕೊಂಡು ತೇರಿಗೆ ಕಾಯಿ ಹೊಡೆದು ಆಮೇಲೆ ಈ ಕಡೆ ಬಂದಿದ್ವಿ. ನಾವು ಅಲ್ಲಿ ಊಟ ಮಾಡಿದ್ವಲ್ಲ, ಅದೇ ನಮ್ಗೆ ಸಮಾಧಾನ ಆಗಿತ್ತು. ಹಾಗಾಗಿ ಹೊಟ್ಟೆ ಏನಾಗಿರಲಿಲ್ಲ. ಇಂಥ ಟೈಮ್ನ ಪ್ರಸಾದ ಎಲ್ಲ ಇರಲ್ಲ ಅನ್ಕೊತೇನೆ ರೀ. ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ಜನ ಅಲ್ಲ, ಇಷ್ಟು ಜನಕ್ಕೆ ಪ್ರಸಾದ ಮಾಡೋದು ತ್ರಾಸ ಆಗ್ಬೋದೇನೋ ಇಲ್ಲಿ. ಯಾಕಂತಂದ್ರೆ ಪ್ರಸಾದದ ರೂಮು ಸ್ವಲ್ಪ ಸಣ್ಣದೈತಿ ಹಾಗಾಗಿ. ಆಮೇಲೆ ಅಲ್ಲಿ ಆನೆ ಕಾಣಿಸ್ತಲ್ಲ, ಅದು ರೋಬೋಟಿಕ್ ಆನೆ ರೀ. ನಾನು ರಿಯಲ್ ಮಾಡ್ಕೊಂಬಿಟ್ಟಿದ್ದೆ, ಅದು ರೋಬೋಟಿಕ್ ಅಂತ. ಅದು ಚಂದ ಎತ್ತದು ಅದನ್ನೆಲ್ಲ ಮಾಡ್ತಿತ್ತು. ನನಗಂತೂ ನೋಡಿ ನಗು ಬಂದುಬಿಟ್ಟಿತ್ತು. ಇನ್ನೂ ಮನುಷ್ಯ ಏನೇನೆಲ್ಲ ರೋಬೋಟಾಗಿ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ನೋಡ್ರಿ ಎಣ್ಣೆ ಎರೆದು ಸ್ಟಾರ್ಟ್ ಆಯಿತು. 5 ರೌಂಡ್ ಆದಮೇಲೆ ಈ ಥರ ಎಣ್ಣೆ ಎರಿತಾರೆ. ಅದ ಗುಡಿಯೊಳಗೆ ಇರೋಂಥ ಪೂಜಾರಿ ಇರ್ತಾರಲ್ರಿ, ಪೂಜೆ ಮಾಡ್ತಿರ್ತಾರಲ್ಲ, ಅಥವಾ ಇದ್ರದ್ದು ಒಂದು ಟ್ರಸ್ಟ್ ಐತ್ರಿ. ಮತ್ತು ಅಲ್ಲಿಗೆ ಸಂಬಂಧಪಟ್ಟಿರೋಂಥ ಮಕ್ಕಳುಗಳು ಕೂಡ ಇಲ್ಲಿ ಬಂದು ಈ ಥರ ಮಾಡ್ತಾರೆ. ಎಷ್ಟು ಜನ ಎಣ್ಣೆ ಎರಿತಾರೆ ಗೊತ್ತೇನ್ರಿ. ನಾವೇನಂತಂದ್ರೆ ನಾವು 1 ಲೀಟ್ರು ಅರ್ಧ ಲೀಟ್ರು ತೊಗೊಂಡು ಪಾಕೆಟ್ ಇರ್ತೈತಲ್ಲ, ಅದು ತೊಗೊಂಡು ದೇವ್ರ ಮೇಲೆ ಎಣ್ಣೆ
ಎರಿಬೋದು, ಇಲ್ಲಾಂದರೆ ಇವ್ರ ಕೈಯಾಗ ಕೊಟ್ರೆ ಅವರು ಪಕೆಟ್ನ ಹರಿದು ದೇವ್ರ ಮೇಲೆ ಶುಕ್ರಕ್ಕೆ ಎಣ್ಣೆ ಎರಿತಾರೆ. ನಾವು ಎರಿಬೇಕು ಅಂತ ಅಂದ್ಕೊಂಡಿರ್ತಾವಲ್ಲ ಅಂಥವ್ರು ನಾವು ಕೈಯಿಂದ ಹರಿದು ನಮ್ಗೆ ಕೈಲಿ ಎಷ್ಟಾಗತ್ತೋ ಅಷ್ಟು ಎರಿಬೇಕು. ಆಮೇಲೆ ಬಾಳೆಹಣ್ಣ ಜನ ಹೆಂಗೆ ಒಗಿತಿದ್ರು ಅಂದ್ರೆ ನನಗೆ ನಿಜವಾಗ್ಲೂ ನನಗೂ ಒಂದು ತಲೆಗೆ ಬಂದುಬಿಡ್ದಿತ್ತು ರೀ. ಅಷ್ಟು ಒಗಿತಿರ್ತಾರೆ, ಹಂಗೆ ಸುಮ್ಮನೆ ಬಾಳೆಹಣ್ಣು ಹರಿದು 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 ಒಗಿತಾರೆ. ಮಾರೋರು ಅಷ್ಟೇ ಇರ್ತಾರಲ್ಲಿ ನೋಡಿರಿ, ನಿಮ್ಗೆ ಇಲ್ಲಿ ಒಂದೊಂದು ಕಾಣಿಸ್ತು ಅನಿಸ್ತತಿ. ಇದನ್ನೆಲ್ಲ ನೋಡಾಕ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು, ಎಷ್ಟು ಚಂದ ಆಕತ್ತಲ್ಲ ಇದಂತ ಹೇಳಿ. ನೆಕ್ಸ್ಟ್ ಟೈಮ್ 100% ನಾ ಹೋಗ್ತೇನೆ ರೀ. ನನಗೆ ಇದನ್ನ ನೋಡಿ ಹೋಗಲೇಬೇಕು ಅಂತ ಅನಿಸ್ತು. ನಮ್ಮ ಮನೆಯವ್ರಿಗೆ ಹಂಗೆ ಅನಿಸ್ತಿತ್ತು, ನಾವು ಎಷ್ಟು ಮಿಸ್ ಮಾಡ್ಕೊಂಡವು ಇದನ್ನೆಲ್ಲ. ಹೋಗಲೇಬೇಕು ನಾವು ನೆಕ್ಸ್ಟೆಲ್ಲ ತೇರಿಗೆಲ್ಲ ಹೋಗಬೇಕು ಅಂತ ಆಸೆ ಇಟ್ಕೊಂಡು ಫುಲ್ಲು ಇದು ಅನಿಸ್ತಿತ್ತು ನಮಗೆ. ಹೋಗಬೇಕು ಅಂತ ಅನಿಸ್ತಿತ್ತು ಆ ಜಾತ್ರೆಗೆ. ಜನ ನೋಡಿ ಅಲ್ಲಾಗೋವಂಥ ಈ ಪ್ರತಿಯೊಂದನ್ನು ನೋಡಿ, ಆಮೇಲೆ ರಶ್ ಒಳಗಂತೂ ಎಲ್ರೂ ನುಗ್ಗಾಡ್ಕೊಂಡು ಹೋಗೋದ್ರಾಗ ಸಾಕಾತ್ರಿ. ನನಗಂತೂ ಫುಲ್ ಸುಸ್ತಾಗೋತು. ಯಾರ ಮೇಕಪ್ ಮಾಡ್ಕೊಂಡು ಹೋಗಿದ್ರೆ ಅಂದ್ರೆ ನೀವು ವಾಶ್ ಮಾಡ್ಕೊಳೋದ ಬೇಡ ಮೇಕಪ್ಪು, ಹಂಗೆ ನಿಮ್ಮ ಮುಖ ಅದ ತೊಳೆದು ಬಿಡ್ತತಿ, ಅಷ್ಟು ಬೆವ್ರು ಬರ್ತಿತ್ತು ನನಗಂತೂ ಈ ಬ್ಯಾಸ್ಗಿಗೂ ಅದಕ್ಕೂ. ಅದಾದಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿವಿ ರೀ. ಆಮೇಲೆ ಇಲ್ಲಿ ಕೊಟ್ಟೂರಿಗೆ ಹೋಗ್ತಾರೆ. ಕೊಟ್ಟೂರಾಗ ಒಂದು ಫೇಮಸ್ ಚಹಾ ಹೋಟ್ಲ್ ಐತಿ, ಅಲ್ಲಿ ಹೋಗಿ ಚಾಗಿ ಕುಡ್ಕೊಂಡು ಮಿರ್ಚಿ ಗಿರ್ಚಿ ತಿನ್ಕೊಂಡು ಆಮೇಲೆ ಊರ ಕಡೆ ಹೋಗ್ತವಿ ನಾವು. ಟೈಮ್ ಆಗಿತ್ತಲ್ಲ, ಹಾಗಾಗಿ ಫುಲ್ ಪ್ಯಾಕ್ ಆಗಿ ಹೊಂಟಿದ್ವಿ ನೋಡ್ರಿ ನಾವು. ಭಾಳ ಜನ ಇದ್ರಿ. ನಾವು ತೇರಿಲ್ದಾಗ ಬರ್ತಾವಲ್ಲ ಅವಾಗ ಜನನೇ ಇರಲ್ಲ, ಬಟ್ ಈಗಂತೂ ಎಲ್ಲಿ ಜನ ಕಮ್ಮಿನೇ ಆಗಲಿಲ್ಲ. ಟ್ಯಾಕ್ಟ್ರಿ ಒಳಗೆಲ್ಲ ಜನ ಬಂದಿದ್ರು. ಇವತ್ತಿನ ವಿಡಿಯೋ ಏನಂದ್ರೆ ಇಷ್ಟ ರೀ. ನಾವು ಹೋಗಿ ಬರೋದ್ರಾಗ ಟೈಮ್ ಆಗಿತ್ತು. ಮನ್ಯಾಗೂ ಎಲ್ಲ ಕೆಲಸ ಎಲ್ಲ ಮಾಡಿಟ್ಟ ಹೋಗಿದ್ದೆ, ಹಾಗಾಗಿ ಏನೂ ತೊಂದರೆ ಇರಲಿಲ್ಲ. ಅಪ್ಪಾಜಿ ದೀಪ ಹಚ್ಚಿತ್ತು. ಇಷ್ಟ ರೀ ಇವತ್ತಿನ ವ್ಲಾಗು. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗೈತಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಹಂಗೆ ನಿಮಗೂ ಯಾರ್ಯಾರಿಗೆಲ್ಲ ಉಜ್ನಪ್ಪ ಮನೆ ದೇವರು ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರೆಲ್ಲ ಜಾತ್ರೆಗೆ ಬಂದಿದ್ದೆ ಅಂತಲೂ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತಾನೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.